ಆಫ್ಟರ್ನೂನ್ ಎಲ್ಲರಿಗೂ. ಈಗ ಸ್ವಲ್ಪ ಲೇಟಾಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರದ ಪೂಜೆ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ದೇವ್ರ ಸಾಮಾನುಗಳನ್ನು ನೆನ್ನೆ ಸ್ವಲ್ಪ ಬೆಳಗಿದ್ದೆ. ಇವು ದೇವ್ರ ತಟ್ಟೆ ಮತ್ತು ಈ ಕಾಮಾಕ್ಷಿ ದೀಪ ಅದನ್ನೆಲ್ಲ ನಾನು ಬೆಳಗಿಟ್ಟಿದ್ದೆ, ಮೊನ್ನೆ ಬೆಳಗಿಟ್ಟಿದ್ದೆ. ಇವತ್ತು ಶುಕ್ರವಾರ ಎಲ್ಲ ಪೂಜೆ ಮಾಡಿದ್ದೀನಿ. ಇವಾಗ ನಿಮಗೆ ಲೇಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ನೋಡ್ರಿ, ಇದನ್ನೊಂದು ತೊಳೆದಿಲ್ಲ. ಇದು ಸ್ವಲ್ಪ ಬೆಳಗ್ಗೆ ಪೂಜೆ ಮಾಡೋವಾಗ ಅರ್ಜೆಂಟ್ ಆಗ್ತತಿ ಅಂತ ಹೇಳಿ ತೊಳಿಲಿಲ್ಲ. ಇವಾಗ ಇದನ್ನೊಂದು ಕ್ಲೀನಾಗಿ ತೊಳಿತೀನಿ. ಅರ್ಶಿನ ಕುಂಕುಮ ಇತ್ತು, ಸ್ವಲ್ಪ ಅರ್ಶಿನ ಖಾಲಿ ಆಗೈತಿ, ಗಂಧ ಖಾಲಿ ಆಗೈತಿ, ತೆಗಿತೀನಿ. ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ತೆಗೆದು ಒಂದು ಹಾಳಿಲಿ ತೆಗೆದಿಟ್ಟು ಇದನ್ನು ತೊಳೆದು ಇದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ನೋಡಿ. ಶುಕ್ರವಾರ ನಾನು ವ್ಲಾಗ್ ಇವತ್ತು ಬೆಳಗ್ಗೆ ಮಾಡಲಿಲ್ಲ. ಇವಾಗ 12 ಗಂಟೆ ಅಷ್ಟೊತ್ತಿಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬನ್ನಿ ಈಗ ಮತ್ತೆ ಏನೆಲ್ಲ ಸಣ್ಣ ಪುಟ್ಟ ಕೆಲಸಗಳಿರ್ತಾವೆ ಅವುಗಳನ್ನು ನಾನು ಮಾಡ್ಕೊತೀನಿ. ಮಧ್ಯಾಹ್ನದ ಮೇಲೆ ಬನ್ನಿ ತೋರಿಸ್ತೀನಿ. ಮತ್ತೆ ಇದು ಅರ್ಶಿನ ಕುಂಕುಮದೊಂದು ಕ್ಲೀನ್ ಮಾಡ್ಕೊತೀನಿ. ಬರ್ರಿ, ಇದ್ರ ಜೊತೆಗೆ ಇದನ್ನು ತೊಗೊಂಡು ಹೋಗೋಣ. ಅಲ್ಲಿ ಸ್ವಲ್ಪ ಒಂದು ಪೇಪರಲ್ಲಿ ತೆಗೆದಿಟ್ಟು ಮಾಡ್ತೀನಿ ಈಗ ನಾನು ಇದನ್ನು. ಮತ್ತು ನೋಡಿರಿ, ಬೆಳ್ಳುಳ್ಳಿ ಸುಲಿಬೇಕು. ಬೆಳ್ಳುಳ್ಳಿ ಎಷ್ಟೋಕೊಂದು ಹಾಗೆ ಇದ್ದಾವೆ ನೋಡಿರಿ. ಬೆಳ್ಳುಳ್ಳಿ ಎಲ್ಲ ಒಂದೊಂದು ಇದಾಗಿಬಿಟ್ಟವು, ಚಟ್ಟು ಬಿದ್ದಂಗೆ ಆಗಿಬಿಟ್ಟವು. ಇದ್ರಾಗೆ ಒಳಗೆ ಹುಳ ಆಗಿರ್ತಾವಲ್ಲ, ಆ ಥರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೇಳೆ ಮಾಡಿ ಇಟ್ಕೋಬೇಕು. ಒಂದಷ್ಟು ಇದೊಂದು ಸ್ವಚ್ಛ ಮಾಡಿ ಒಂದು ಸ್ವಲ್ಪ ಬೇಳೆ ಮಾಡಿ ಇಟ್ಕೊತೀನಿ. ಹಾಗೆ ನೀವಿಲ್ಲಿ ನೋಡ್ಬೋದು ನನ್ನ ಮಸಾಲೆ ಬಾಕ್ಸಿನ ಕತ್ತಿ ಹೆಂಗಾಗಿತ್ತು ನೋಡ್ರಿ. ಈ ಸಲ ತೀರ ಒಂದು ತಿಂಗಳಿಗೆ ಒಂದು ಸಲ ನಾನು ಕ್ಲೀನ್ ಮಾಡ್ತಿದ್ದೆ. ಈ ಸಲ ಮಾಡೋಕ್ಕೆ ಆಗಿಲ್ಲ ನೋಡಿ. ಅದೇ ಚಿಕ್ಕಮಂಗ್ಳೂರು ಮಂತ್ರಾಲಯ ಅಂತ ಓಡಾಡ್ತಾ ಇದ್ದೀನಲ್ಲ, ಹಾಗಾಗಿ ಇವನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ನನಗೆ. ನೋಡಿರಿ, ಸಾಂಬಾರು ಪುಡಿ ಒಂದು ಐತಿ, ಖಾರ ಪುಡಿ ಒಂಚೂರು ಐತಿ ಅಷ್ಟೇ, ಜೀರಿಗೆದವು, ಸಾಸಿವೆ ಖಾಲಿಗವು, ಇನ್ನು ಅರ್ಶಿನ ಪುಡಿ ಎಲ್ಲ ಖಾಲಿ ಆಗೈತಿ. ಕೆಳಗಡೆ ನೋಡ್ಬೋದು ನೀವು, ಸ್ವಲ್ಪ ಮಿಕ್ಸಡ್ ಆಗಿಬಿಟ್ಟಿರ್ತಲ್ಲ, ಹಾಕೋವಾಗ ಒಂಚೂರು ಚೂರು ಚೆಲ್ಲಿರ್ತೈತಿ. ಇದನ್ನು ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು. ಇದನ್ನು ನೋಡಿ ಎಷ್ಟು ಎಣ್ಣೆ ಸಿಡೋದು ಎಷ್ಟು ಇದಾಗೈತಿ, ಗಲೀಜಾಗೈತಿ. ಇದನ್ನು ಕೂಡ ತೊಳೆದು ಕ್ಲೀನ್ ಮಾಡಿ ಎಲ್ಲ ಒರೆಸಿಟ್ಟು ಆಮೇಲೆ ನಾನು ನಿಮಗೆಲ್ಲ ಫಿಲ್ ಮಾಡಿ ತೋರಿಸ್ತೀನಿ. ಇದನ್ನು ಕೂಡ ರೆಡಿ ಮಾಡ್ಕೊತೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ಇಲ್ಲಿ ರಸಮ್ ಮಾಡೋಕೆ ಇಟ್ಟನಿ. ಇಟ್ಟು ಹೊರಗೆ ಹೋಗೀನಿ, ಓಟು ಉಕ್ಕಿ ಹೊರಗೆ ಚೆಲ್ಲಿಲ್ಲ, ಅಲ್ಲೇ ಕಂಠದ ಮೇಲೆಲ್ಲ ಬಂದು ಕುಂತೈತಿ. ರಸಮ್ ಕೂಡ ಕುದೀತಾಯ್ತು. ಒಣ ಮೆಣಸಿಕಾಯಿ ಹಾಕ್ಬೇಕಿತ್ತು, ಒಂದೊಂದು ಮರೆತುಬಿಟ್ಟೆ. ಇದು ಪಳ ಕುದ್ರೇ ಟೇಸ್ಟ್ ಆಗೋದು. ಇದಕ್ಕೆ ಬೆಲ್ಲಗಿಲ್ಲ ಏನೂ ಹಾಕಬಾರ್ದು, ಬರೀ ಹುಣಸಿ ಹುಳಿಯನ್ನು ಅಷ್ಟೇ ಹಿಂಡಿ ಮಾಡಬೇಕು. ಉಪ್ಪು ಹುಣಸಿ ಹುಳಿ ರುಚಿ ಆಗುತ್ತೆ ನೋಡಿರಿ. ರಸಮ್ ಕೂಡ ರೆಡಿ ಆಯಿತು. ಹಾಗೆ ಅಕ್ಕಿ ತೊಗೊಂಡಿರ್ತೀನಿ, ಅನ್ನ ಮಾಡಿ ಸ್ವಲ್ಪ ಎಲ್ಲ ಗಲೀಜಾಗಿತ್ತೆಲ್ಲ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ರಸಮ್ ನೋಡ್ರಿ ಎಲ್ಲ ಹೊರಗೆ ಬಂದುಬಿಟ್ಟತಿ. ಓಕೆ, ಹಾಗೆ ನೋಡ್ರಿ, ಸಕ್ಕರೆ ಚಾ ಪುಡಿದು ಕೂಡ ಭಾಳ ಗಲೀಜಾಗಿ ಅವನು ಕೂಡ ಬೆಳಗಾಕಿ ಇಡ್ತಾ ಇದ್ದೀನಿ. ಸಕ್ಕರೆದಲ್ಲಿ ಇಟ್ಟೆ ನೋಡ್ರಿ, ಒಳಗೆ ಎಷ್ಟು ದಪ್ಪ ಆಗೈತಿ. ಇದು ಕೂಡ ತೊಳೆದು ಅವನು ಕೂಡ ತುಂಬಿಡ್ತೀನಿ. ಓಕೆ, ನೀವಿಲ್ಲಿ ನೋಡ್ಬೋದು ಮಸಾಲೆ ಡಬ್ಬದ ಕ್ಲೀನಾಗಿ ತೊಳೆದಿಟ್ಟಿದ್ನೆಲ್ಲ ಎಲ್ಲ ಕ್ಲೀನಾಗಿ ದಬ ಹಾಕಿದ್ದೀನಿ. ಹಾಗೆ ಅರ್ಶಿನ ಕುಂಕುಮದ್ದು ತೊಳೆದಿಟ್ಟಿದ್ದೆ. ಇವು ಎಲ್ಲ ಏನಪ್ಪ ಅಂದ್ರೆ ಮಧ್ಯಾಹ್ನ ಫ್ರೀ ಟೈಮಲ್ಲಿ ಮಾಡ್ಕೊಳ್ಳೋಂಥ ಕೆಲಸಗಳು. ನೆನಪಾದರೆ ಒಳ್ಳೆಯದು, ನೆನಪಾಗಿಲ್ಲ ಮೊಬೈಲ್ ಹಿಡ್ಕೊಂಡು ಕುಂತ್ವಿ ಅಂದರೆ ಮುಗೀತು, ಅವು ಅಷ್ಟೇ ಅಲ್ಲೇ ಇರ್ತಾವೆ. ಮತ್ತೊಂದು ದಿವಸ ಅನ್ಕಂತ ಹೀಗೆ ದಿನ ದೂಡ್ತಾ ಇರ್ತಾವೆ ನೋಡ್ರಿ. ತೊಳೆದಿಟ್ಟೆ, ಹಾಗೆ ಎಲ್ಲವನ್ನು ಹಾಕಿ ರೆಡಿ ಮಾಡಿಟ್ಟೇನಿ. ಈ ರೀತಿ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟೊತ್ತಿಗೆ ಎಲ್ಲ ಈ ತಾನೇ ಹಿಂಗೆ ಕೆಲಸ ಆಗಿಬಿಟ್ರೆ ಎಷ್ಟು ಈಸಿ ಆಗುತ್ತಲ್ಲ ಎಲ್ಲರಿಗೂ. ನೋಡ್ರಿ, ಮಸಾಲೆ ಸಾಮಾನು ಎಲ್ಲ ತುಂಬಿ ರೆಡಿ ಮಾಡಿಟ್ಟೆ, ಡೈಲಿ ಯೂಸ್ ಮಾಡೋಂಥದ್ದಿದು. ಹಾಗೆ ಸಕ್ಕರೆ ಚಾಪುಡಿ ಕೂಡ ತುಂಬಿ ತೊಳೆದಿದ್ದೆಲ್ಲ ಅವನ್ನು ಕೂಡ ತುಂಬಿ ಇಟ್ಟೆ. ಹಾಗೆ ಬೆಳ್ಳುಳ್ಳಿನ ಸುಲಿದಿಟ್ಟೆ, ಒಂದು ಸ್ವಲ್ಪ ಬೇಳೆ ಮಾಡಿ ಇಟ್ಟಿದ್ದೀನಿ. ಹಾಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಗಂಧನ ಹಾಕಿ ಕಲಸಿಟ್ಟೇನಿ. ಬೆಳಗ್ಗೆ ಎದ್ದು ಗಂಧ ಕಲಿಸ್ಕೋಬೇಕಂದ್ರೆ ಆಗೋದೇ ಇಲ್ಲ, ಅವಸರ ಆದಂಗೆ ಆಕತಿ ಪೂಜೆ ಮಾಡೋವಾಗ. ಹಾಗಾಗಿ ಮಧ್ಯಾಹ್ನ ಫ್ರೀ ಇದ್ದಾಗ ಇಂಥನ್ನೆಲ್ಲ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ನಾನು ಕೂಡ ಹಾಗೆ ಮಾಡೋದು, ಎಷ್ಟೊಂದು ಕೆಲಸಗಳನ್ನು ಮಾಡ್ಕೊತೀನಿ. ಹಾಗೆ ನೋಡ್ರಿ, ಸ್ಟೀಲ್ ಬಾಕ್ಸ್ಗಳಲ್ಲಿ ಏನೇನು ಹಾಕಿಟ್ಟೇನಿ ಅಂತ ನಾನು ತೋರಿಸ್ತೇನೆ ಅಂತ ಹಿಂದಿನ ಒಂದು ವ್ಲಾಗಲ್ಲಿ ನಾನು ಹೇಳಿದ್ದೆ ನೋಡ್ರಿ. ಈ ಒಂದು ಸ್ಟೀಲಿನ ಬಾಕ್ಸಲ್ಲಿ ನಾನು ಬೆಲ್ಲನ ತುರಿದು ಹಾಕಿದ್ದೀನಿ. ಯಾಕಂದರೆ ಡೈಲಿ ಸಾರಿಗೆ ಪಲ್ಯಕ್ಕೆ ಬೇಕಾಕತ್ತಲ್ಲ, ಹಂಗಾಗಿ ನಾನು ಒಂದು ಸಣ್ಣ ಸ್ಟೀಲ್ ಡಬ್ಬೆಲಿ ಅದನ್ನು ಸಣ್ಣದಾಗಿ ಹೆರೆದು ತುಂಬಿಟ್ಕೊಂಡಿರ್ತೀನಿ. ಹಾಗೆ ಮಸಾಲೆ ಸಾಮಾನೆಲ್ಲ ಖಾಲಿಯಾಗಿತ್ತು, ಹೋಲ್ ಮಸಾಲ ಅದನ್ನು ಕೂಡ ನಾನು ಫಿಲ್ ಮಾಡಿಟ್ಟೆ. ಜಾಜಿಕಾಯಿ ಆಯ್ತು ನೋಡ್ರಿ, ಅದನ್ನು ಎದಕ್ಕಾದ್ರೆ ಒಂದು ಚೂರು ಹಾಕಿದರೆ ಸಾಕು, ಎಷ್ಟು ಇದು ಸ್ಟ್ರಾಂಗ್ ಇರ್ತೈತೆ ಅದು.
ಹಾಗೆ ನೆಕ್ಸ್ಟ್ ಡೇ ಅಲ್ಲಿಗೆ ನಾನು ವ್ಲಾಗ್ನ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಡೇ ಇದು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ನೋಡಿ. ಬಾಗಿಲಿಗೆ ನಾನು ಹಾಕಿರುವಂಥ ರಂಗೋಲಿ. ನಾನು ಬೆಳಗ್ಗೆಯಿಂದನೇ ಕರೆಕ್ಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ ನಾನು ವ್ಲಾಗ್ನ ನಾನು ಮಾಡ್ತೀನಿ. ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಹೆಸರು ಕಾಳು ಉಪ್ಪು ಕಾಳು ಮಾಡಿದ್ದೆ, ಸ್ವಲ್ಪ ಮಡಕೆ ಕಾಳನ್ನು ಮಿಕ್ಸ್ ಮಾಡಿದ್ದೀನಿ ನಾನು ಅದರಲ್ಲಿ, ಯಾಕಂದರೆ ಹೆಸರು ಕಾಳು ಸ್ವಲ್ಪ ಕಡಿಮೆ ಇದ್ದು ಅದಕ್ಕೆ. ಹಾಗೆ ಕೆಂಪು ಚಟ್ನಿ ಅಂದರೆ ಹಣ್ಣು ಮೆಣಸಿನ್ಕಾಯಿ ಕೆಂಪು ಚಟ್ನಿ, ಅದು ಒಣ ಮೆಣಸಿನ್ಕಾಯ್ದಲ್ಲ, ಹಣ್ಣು ಮೆಣಸಿನ್ಕಾಯ್ದು ಕೆಂಪು ಚಟ್ನಿ. ಹಾಗೆ ಮೊಸರು, ಸೌತೆಕಾಯಿ ಮತ್ತು ಕ್ಯಾರೆಟ್. ಹಾಗೆ ನೋಡಿ ರೊಟ್ಟಿ ಮಾಡೋದಕ್ಕೆಲ್ಲ ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ರೊಟ್ಟಿ ಮಾಡಿ ಆದಮೇಲೆ ನೋಡಿ ನಾನು ಕೂಡ ಈಗ 2 ರೊಟ್ಟಿ ಹಾಕ್ಕೊಂಡು ತಿಂತಾ ಇದ್ದೀನಿ. ಬೆಳಗ್ಗೆ ನಾನು ಅಷ್ಟೇ ಕಂಪಲ್ಸರಿ 2 ಅರ್ಧ ರೊಟ್ಟಿ ತಿಂತೇನೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬಾಗಿಲಿಗೆ ಸಿಂಪಲ್ಲಾಗಿ ನಾನು ಹಾಕಿರುವಂಥ ರಂಗೋಲಿ. ಹೀಗೆ ನಾನು ಈ ಒಂದು ಬ್ಲಾಗಲ್ಲಿ 3 ದಿನದ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ಮೇಲೆ ಯಾಕೋ ಒಂದು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನೋಡ್ರಿ, ಪಲ್ಯಕ್ಕೆ ಒಂದು ಇದು ಬಿಳಿ ಬಾಕ್ಸಲ್ಲಿ ಐತಲ್ಲ, ಅದು ಒಂದು ಮಸಾಲ ಐತದು ನೆಕ್ಸ್ಟ್ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ಮುಳಗಾಯಿ ಪಲ್ಯ ಮಾಡ್ತಾ ಇದ್ದೀನಿ, ಬದನೆಕಾಯಿ ಪಲ್ಯ. ಹಾಗೆ ಬೆಂಡೆಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ. ಎಲ್ಲದಕ್ಕೂ ಉಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲ ಹೆಚ್ಚು ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡಿ ಇಟ್ಕೋಬೇಕಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಈ ಸಲ ನೋಡ್ರಿ ನಾನು ಬೆಂಡೆಕಾಯಿನ ಜಾಸ್ತಿ ಹುರಿದಿಲ್ಲ, ಸ್ವಲ್ಪ ಹುರಿದೇನಿ. ಜಾಸ್ತಿ ಹುರಿದ್ರೆ ಕರ್ರಗಾಗಿಬಿಡ್ತೈತಿ, ಟೇಸ್ಟ್ ಹೋಗ್ಬಿಟ್ಟಿರ್ತದೆ. ಹಾಗೆ ನೋಡಿ ಸೊಪ್ಪು ಸಾಂಬಾರು ಮಾಡಿದ್ದೀನಿ, ಗಟ್ಟಿ ಸಾಂಬಾರು ಮಾಡಿದ್ದೀನಿ. ನನಗೆ ಇತ್ತೀಚೆಗೆ ಈ ರೀತಿ ಸಾಂಬಾರು ಇದ್ರೇ ತಿನ್ನಂಗೆ ಆಗೋದು. ಹಸಿಮೆಣಸಿಕಾಯಿ ಒಂಚೂರು ಖಾರ ಪುಡಿ ಎರಡನ್ನೂ ಹಾಕಿರ್ತೀನಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ಬದನೆಕಾಯಿ ಪಲ್ಯ, ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ನಾನು ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿ ಎಷ್ಟೊಂದು ಪಾತ್ರೆಗಳಿತ್ತು. ರಾತ್ರಿದು ಒಂದು ಸ್ವಲ್ಪ ಪಾತ್ರೆ ಇತ್ತು, ಒಂದು ಸ್ವಲ್ಪ ಇದು ಮೊಸರು ಬಜ್ಜಿ ಮಾಡಿದ್ದೀನಿ ನೋಡಿ. ಈರುಳ್ಳಿ, ಹಸಿಮೆಣಸಿಕಾಯಿ, ಹಸಿಮೆಣಸಿಕಾಯಿ ಅಲ್ಲ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಾಗೆ ಏನದು ಕಡ್ಲಿ ಕಾಳನ್ನು ನೆನೆಸಿಟ್ಟಿದ್ದೆ, ಅವನ್ನ ಬೇಯಿಸಿ ಅವನು ಕೂಡ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ. ತುಂಬ ಚೆನ್ನಾಗತ್ತೆ, ಹೆಲ್ದಿ ಆದಂತಹ ಪ್ರೋಟೀನ್ ಇರುವಂತಹ ಒಂದು ಸಲಾಡ್ ಅಂತಲೇ ಹೇಳ್ಬೋದು, ಮೊಸರು ಬಜ್ಜಿ ಅಂತ ಹೇಳ್ಬೋದು. ಅಷ್ಟನ್ನು ತೊಳೆದು ಒಂದು ರಾಶಿ ಇವೆಲ್ಲ ತುಂಬೈತಲ್ಲ ಫುಲ್, ಇದು ಒಂದು ಪೂರ್ತಿದ್ದು ಮತ್ತು ಹೊರಗೆ ತೊಳೆದಿಟ್ಟೇನ್ರಿ. ಲೋಟಗಳು, ದಬ್ಬುರಿ, ಮಣಿ, ಲತ್ತುಡಿ, ಹಂಚು, ಕುಕ್ಕರ್, ಪಾತ್ರೆಗಳು, ಚೊಂಬು, ಲೋಟ ಇಷ್ಟು ಒಳಗಿಟ್ಟನಿ. ಇದು ನೋಡ್ರಿ, ಇದು ಒಂದು ಒಕ್ಕಂಡತಿಲ್ಲ, ಆಮೇಲೆ ತೊಳಿತೀನಿ ಅದನ್ನು. ನನ್ನ ಮಗನಿಗೆ ರೊಟ್ಟಿ ಬಿಸಿ ಮಾಡಿಕೊಟ್ಟೆ. ಇಷ್ಟೆಲ್ಲ ಕ್ಲೀನ್ ಆಯಿತು. ಅವ್ರಿಗೆ ಕಾಯ್ದಾಗಿದ್ರಲ್ಲ ಬಟಾಣಿ ಕಾಳದಾಗ, ಬಟಾಣಿ ಕಾಳನ್ನು ಸೋಸಿ ಇಟ್ಕೋಬೇಕು. ಇಷ್ಟೆಲ್ಲ ಕೆಲಸ ಆಗಿ ಇಷ್ಟೆಲ್ಲ ಮನೆಯೂ ಕ್ಲೀನ್ ಆಗಿದೆ. ಬನ್ನಿ ನೋಡೋಣ. ಮತ್ತು ನೆಕ್ಸ್ಟ್ ಸ್ನಾನ ಪೂಜೆ ಆಗಬೇಕು. ಟೈಮು 11 ಗಂಟೆ ಆಯ್ತೇನಪ್ಪ ಈಗ.